ಗಣಿತ ಕಲಿಕಾ ಹಬ್ಬದಲ್ಲಿ ಮಕ್ಕಳಿಗೆ ಬಂದಂಥ 3,000 ಬಹುಮಾನದ ಹಣವನ್ನು ಕೊಡದಲ್ಲೇ 6 ತಿಂಗಳು ಇಟ್ಕೊಂಡಿರ್ತಾರೆ. ಲಾಸ್ಟಿಗೆ BO ಮೇಡಮು STM ಸರ್ ಸೇರಿ ಗಮನಕ್ಕೆ ತಂದು ಮಾಡೋದಾಗಿಲ್ಲ, ನಾನು ಕೊಡಬೇಕು ಅಂತೇಳಿ ಇಟ್ಟಿದ್ದಂಥ 6 ತಿಂಗಳ ಮೇಲೆ ಪ್ರಶ್ನೆ ಮಾಡಿದ ಮೇಲೆ ಆ ದುಡ್ಡನ್ನು ಮಕ್ಕಳಿಗೆ ಕೊಡ್ತಾರೆ. 6ನೇ ಕ್ಲಾಸ್ ಒಂದು ಮಗುಗೆ, 7ನೇ ಕ್ಲಾಸ್ ಒಂದು ಮಗುಗೆ. ಈ ರೀತಿ ಹಲವಾರು ಅಕ್ರಮ ನಮ್ಮ ಗುರುಗಳ ಶಾಲೆ ವಿಶೇಷ ಚೂಡಾಮಣಿ ಮಾಡಿದ್ದಾರೆ. ಇದಕ್ಕೆ ತಕ್ಕಂಗೆ ನಾವು BO ಮೇಡಮ್ ಅವರಿಗೆ ಸಮೇತ ನಾವು 5 ರಿಂದ 6 ಸತಿ ದೂರು ಕೊಟ್ಟಿದ್ದೀವಿ. STMCಯಿಂದ ಒಂದು ದೂರು ಕೊಟ್ಟಿದ್ದೀವಿ. ಜೊತೆಗೆ ಶಿಕ್ಷಕರು ದೂರು ಕೊಟ್ಟಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘದವರು ದೂರು ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡ ಗಮನಕ್ಕೆ ತಂದಿದ್ದಾರೆ. 1.5 ವರ್ಷದಿಂದ ಅಕ್ರಮ ನಡೀತಿದ್ರು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೀನಾಕ್ಷಿ ಮೇಡಮ್ ಅವರು ಇದನ್ನು ಯಾವುದನ್ನು ಪರಿಗಣಿಸ್ತಲೇ ಅಕ್ರಮಕ್ಕೆ ಸಹಕಾರವನ್ನು ನಾವು ಮಾಡ್ತಾ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕುಂಠಿತ ಆಗಕ್ಕೆ BO ಸಮೇತ ಕಾರಣ ಇರಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾನು ಇಷ್ಟೆಲ್ಲ ಪ್ರಶ್ನೆ ಮಾಡಿದೆ ಅನ್ನೋದಕ್ಕೋಸ್ಕರ ನನ್ನ ಮೇಲೆ ಇಲಾಖೆಯಿಂದ ಅನುಮತಿಯನ್ನು ಪಡೆದಲೆ KCSR ನಿಯಮದ ಪ್ರಕಾರ ಒಬ್ಬರು ಇಲಾಖಾಧಿಕಾರಿಗಳು ದೂರು ಕೊಡೋತ್ತಿಗೆ KCSR ನಿಯಮದ ಪ್ರಕಾರ ತನ್ನ ಮೇಲಧಿಕಾರಿಯಿಂದ ಅನುಮತಿಯನ್ನು ಪಡೆದು ದೂರು ಕೊಡ್ತಕ್ಕಂಥದ್ದು. ಇವರು ಯಾವುದೋ ಅನುಮತಿಯನ್ನು ಪಡೆದಲೆ ನೇರವಾಗಿ ಮಹಿಳಾ ಆಯೋಗಕ್ಕೆ ನನ್ನ ಮೇಲೆ ಮಹಿಳಾ ದೌರ್ಜನ್ಯ ಅಂತೇಳಿ ದೂರನ್ನು ದಾಖಲು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ನನಗೆ ನನ್ನ ಇಲಾಖೆಯಿಂದ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಮಹಿಳಾ ದೌರ್ಜನ್ಯ ಅನ್ನೋ ಪದದ ಅರ್ಥವನ್ನು ಸಾರ್ವಜನಿಕರು ತಿಳಿಸಬೇಕು. ಆ ರೀತಿ ಏನು ದೌರ್ಜನ್ಯ ಆಗಿದೆ ಅನ್ನೋದನ್ನ ಸಾಬೀತುಪಡಿಸಬೇಕು. ಈ ರೀತಿ ನಾವು ಅಕ್ರಮನ ಪ್ರಶ್ನೆ ಮಾಡಿದಕ್ಕೋಸ್ಕರ ಈ ರೀತಿ ಬ್ಲಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ಕೊಂಡು STMC ಅಧ್ಯಕ್ಷಗಳ ಮೇಲೆ ಇವರು ದೂರು ಬರೆಯೋದಾದರೆ STMC ಕಾರ್ಯನಿರ್ವಹಿಸಲು ಸಾಧ್ಯ ಇದೆಯಾ? ಇದನ್ನೆಲ್ಲ ಪ್ರಶ್ನೆ ಮಾಡಿಕೊಂಡು DDP ಜಾಗ ಬಿಟ್ಟು ನಮ್ಮ ಕದಲಲ್ಲ. ಇದಕ್ಕೆ BO ಮೇಡಮ್ ಅವರನ್ನು ಹೊಣೆಗೆ ಹಾಕಿದ್ದಾರೆ. ತಪ್ಪಿಗೆಲ್ಲ ಇವರಿಬ್ಬರು ಕ್ರಮ ಆಗಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಏಕಾಂಗಿಯಾಗಿ ನಾನು ಧರಣಿ ಕೂತಿದ್ದೀನಿ. ನೀವು ಈ ವಿಚಾರವಾಗಿ DDP ಅವರನ್ನು ಸಂಪರ್ಕ ಮಾಡಿಲ್ವಾ? ಹಳೆ ಪುಟ್ಟರಾಜ್ ಇದ್ದವರು DDP ಅವರನ್ನು ಸಂಪರ್ಕ ಮಾಡಿದ್ದು, ಅವ್ರ ಇಲಾಖೆಯವ್ರನ್ನ ಕೇಸ್ ವರ್ಕರ್ನೆಲ್ಲ ಸಂಪರ್ಕ ಮಾಡಿದ್ದು. ಆಯಿತು, ನಾವು ಕ್ರಮ ಜರುಗಿಸ್ತೀವಿ, ನಮಗೆ ಮಾಹಿತಿ ಬಂದಿದೆ ಅಂತೇಳಿ ಹೇಳಿದರು. ಅಷ್ಟೊತ್ತಿಗೆ ಅವರು ಯಾವುದೋ ಕಾರಣಾಂತರದಿಂದ ಅವರು ಸಸ್ಪೆಂಡ್ ಆದರು. ಅದಾದ ನಂತರ ಹೊಸ DDP ಬಂದರು. ಅವ್ರಿಗೆ ಇವರು ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಅದು ನಮ್ಮ ಕೆಲಸ ಅಲ್ಲ ಸರ್. ಇವ್ರಿಗೆ ನಾವೆಲ್ಲ ದಾಖಲೆ ಸಮೇತ ನಾವು ಆಧಾರವನ್ನು ಕೊಟ್ಟಿದ್ದೀವಿ BO ಅವರಿಗೆ. ಇವರೇ ಅವರನ್ನು ಉಳಿಸೋಂಥ ಸಲುವಲ್ಲಿ ಇವರೇ ಏನೂ ಕ್ರಮ ಜರುಗಿಸ್ತಾ ಇಲ್ಲ. ಈಗ ಈ ವಿಚಾರವಾಗಿ ನೀವು MLA ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಇಲ್ಲ ಸರ್, ಕ್ಷೇತ್ರ ಶಾಸಕರ ಗಮನಕ್ಕೆ ತಂದಿಲ್ಲ. ಯಾಕಂದ್ರೆ ಅವರಿಗೆ ಸುಮಾರು ತಲೆನೋವುಗಳಿರುತ್ತೆ. ಕ್ಷೇತ್ರ ದೊಡ್ಡದು, ಅಧಿಕಾರಿಗಳಿದ್ದಾರಲ್ಲ, ಅಧಿಕಾರಿಗಳು ಕೆಲಸ ಮಾಡಬೇಕಲ್ಲ, MLA ಅವ್ರ ಕೆಲಸ ಅಲ್ಲಲ್ಲ ಅದು. ಅಲ್ಲ, ಆದರೂ ಅಧಿಕಾರಿ ಮಟ್ಟದಲ್ಲಿ ಆಗದೆ ಇದ್ದಾಗ MLA ತಿಳಿಸೋದು ತಪ್ಪೇನಲ್ಲ? ಅಲ್ಲ, ತಪ್ಪಿಲ್ಲ. ಅದಕ್ಕೋಸ್ಕರ ನೀವು ಕೂತಿದ್ದೀವಿ. ಈ ಹಂತದಲ್ಲಿ ಏನಾದ್ರು ಅಧಿಕಾರಿಗಳು ಬಗೆಹರಿಸ್ತಲೇ ಇದ್ರೆ ಇನ್ನು ಶಾಸಕರ ಗಮನಕ್ಕೆ ಇರ್ಬೋದು ಅಥವಾ ಉಪಸಭಾಪತಿಗಳ ಗಮನಕ್ಕೆ ಇರ್ಬೋದು, ನಾವು ತರ್ತೀವಿ. MLC ಅವ್ರ ಗಮನಕ್ಕೆ ತಂದು ಇದನ್ನು ಖಂಡಿತವಾಗ್ಲೂ ಇದನ್ನೇನು ಅಷ್ಟು ಸುಲಭಕ್ಕೇನು ಬಿಡಲ್ಲ. ಯಾಕಂದರೆ ನಮ್ಮ ಸರ್ಕಾರಿ ಶಾಲೆಗಳು ಅಳಿವಿನಂಚಿಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಥರ ಭ್ರಷ್ಟಾಧಿಕಾರಿಗಳು ಬಂದು ಕೂತ್ಕೊಬಿಟ್ರೆ ಸರ್ಕಾರಿ ಶಾಲೆಗಳು ಉನ್ನತಿ ಮಟ್ಟಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಮುಂದಿನ ದಿನದಲ್ಲಿ ಮತ್ತೊಂದು ದೊಡ್ಡ ಹೋರಾಟ ಮಾಡೋದು ಉಂಟು ಸರ್. ಅಲ್ಲ, ಈ ಕೇಸು ಮಹಿಳಾ ದೌರ್ಜನ್ಯ ಅನ್ನೋದು 2023ರದ್ದು. ಈಗ ಅದನ್ನು ರಿಓಪನ್ ಮಾಡಿದಾರಷ್ಟೇ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಹೆಡ್ ಮಾಸ್ಟರ್ ಬಂದು ಎಷ್ಟು ವರ್ಷ ಆಯ್ತು ನಿಮ್ಮ ಸ್ಕೂಲಿಗೆ? ಸರ್ 24-25 ಕೊನೆ ಹಂತದಲ್ಲಿ ಬಂದಿರೋದು. 2 ವರ್ಷ ಆಯ್ತು. ಅವರು 2023ರಲ್ಲಿ ಇವರು ಚೂಡಾಮಣಿ ಅವರು ಇರಲೇ ಇಲ್ಲ. BO ಮೇಡಮ್ ಅವರು ಅವ್ರನ್ನ ಉಳಿಸೋ ಸಲುವಾಗಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಈ ವಿಚಾರವಾಗಿ ನಿಮ್ಮ STMC ಎಲ್ಲ ಸದಸ್ಯರಿಗೂ ಗೊತ್ತಾ ವಿಚಾರ? ಅಲ್ಲ, ನನಗೆ ನನ್ನೆ ಇದನ್ನ ನೋಟಿಸ್ ಕೊಡೋತ್ತಿಗೆ 4 ಗಂಟೆ ಆಗಿತ್ತು. ನಾನು ತಗೊಂಡಿದ್ದೀನಿ. ನನ್ನ ಮೇಲೆ ದೂರು ಬಂದಿರೋದ್ರಿಂದ ಇದನ್ನು ನಾನೇ ಪ್ರಶ್ನೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಏಕಾಂಗಿಯಾಗಿ ಧರಣಿ ಕೂತಿದ್ದೀನಿ. ನಾನು ದಿಢೀರಂತ ಕೂತಿರೋದು ನಾನು ಯಾರ ಗಮನ ಗೊತ್ತಂದಿಲ್ಲ. ಗೊತ್ತಾದಂಥವ್ರು, ತಿಳಿದು ಪಟ್ಟಂಥವ್ರು ಇವತ್ತಿನ ನನ್ನ ಸಹಕಾರಕ್ಕೋಸ್ಕರ ಬಂದು ನಿಂತಿದ್ದಾರೆ. ಖಂಡಿತವಾಗ್ಲೂ ಹೌದು, ಹೆಸರು ಚ್ಯುತಿತರಂತ ಕೆಲಸಗಳೇ ಆಗ್ತಾರೆ. ಅದು ಅಕ್ರಮವನ್ನು ಪ್ರಶ್ನೆ ಮಾಡೋದು ಕೂಡಲೇ ಆ ಪ್ರಶ್ನೆ ಮಾಡೋದು ಅನ್ನೋದಕ್ಕೋಸ್ಕರ ಈ ರೀತಿ ತೊಗ್ಲಕ್ ನೀತಿ ಅಂತಾರಲ್ಲ, ಆ ನೀತಿನ ಹೆಣ್ಮಂಗ್ ಜಾಸ್ತಿ ಗೊತ್ತಿರೋದು ಇಲ್ಲ. ಇಲ್ಲ, ಮಾಡ್ತಾರೆ ಸ್ಕೂಲಲ್ಲಿ. 45,000 ಬಿಲ್ ನಾನು ಪ್ರಶ್ನೆ ಮಾಡಿ ಅವಾಗ 5
5,000 ಹೆಚ್ಚು ಕೊಟ್ಟರೆ 8,000 ಬಿಲ್ ತಗೊಂಡು ಅಂತೇಳಿ 8,000 ಬಿಲ್ ತರಿಸ್ಕೊಂಡು 3,000 ಅವರಿಂದ ಲಂಚ ಕೊಟ್ಟಿದೆ. ಅದು ನೇರವಾಗಿ BO ಅವರು ಮೇಡಮ್ ಗಮನಕ್ಕೆ ಬಂದಿದೆ. ಆರೋಪ ಸಾಬೀತಾಗಿದೆ ಅಂತ ಇದರಲ್ಲಿ ಸಮೇತ ಬರ್ತಾರೆ. ಅದರಲ್ಲಿ ಇಲಾಖಾಧಿಕಾರಿಗಳು ಬಂದವಾಗ ಭೇಟಿ ಪುಸ್ತಕದಲ್ಲಿ ಬರೀತಾರಲ್ಲ, ನಮೂದು ಮಾಡಿದ್ದಾರೆ. ಎಲ್ಲದೂ ನಿಮಗೆ ಭೇಟಿ ಪುಸ್ತಕ ತೆಗೆಸ್ಕೊಂಡ್ರೆ ಎಲ್ಲದೂ ಗೊತ್ತಾಗುತ್ತೆ. ಎಷ್ಟು ಸತಿ ಬಂದಿದ್ದಾರೆ, ಎಷ್ಟು ಸತಿ ಅವ್ರ ವಿರುದ್ಧ ನಮೂದಾಗಿದೆ ಭೇಟಿ ಪುಸ್ತಕದಲ್ಲಿ, ಯಾವ್ಯಾವ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದು ಎಲ್ಲ ಸಮೇತ ಆಗುತ್ತೆ. ಇಷ್ಟೆಲ್ಲ ಇದ್ರು ಇವರು BO ಅವ್ರನ್ನ ಏನು ಅಂತ ಗೊತ್ತಿಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ. ಏನಾದ್ರು ಇವರೇನಾದ್ರು ಲಂಚ ಪಡ್ಕೊಂಡಿದ್ದಾರಾ ಗೊತ್ತಾಗ್ತಾ ಇಲ್ಲ. ಗಣಿತ ಕಲಿಕಾಳು ಅದು 2024-25ರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಕ್ಕಳಿಗೆ ಗಣಿತ ಒಂದು ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಉತ್ತಮವಾಗಿ ಬರೆದಂಥ ಪರೀಕ್ಷೆ ಮಕ್ಕಳಿಗೆ 1,500 ಬಹುಮಾನ ಹಣವನ್ನು ಕೊಡ್ತಾರೆ. ಅದೆರಡು ನಮ್ಮ ಶಾಲೆಗೆ ಬರುತ್ತೆ. ಆ ಹಣವನ್ನು ಮಕ್ಕಳಿಗೆ ಆ ವಿದ್ಯಾರ್ಥಿಗಳಿಗೆ ಕೊಟ್ಟೇ ಇರೋದು. ಬಹುಮಾನ ಬಂದಂಥ ವಿದ್ಯಾರ್ಥಿಗಳಿಗೆ ಇವರು ಬಳಸ್ಕೊಂಡಿರ್ತಾರೆ. 6 ತಿಂಗಳು ಮಾಡಾಗಿದ್ಮೇಲೆ BO ಮೇಡಮ್ ಬಂದಾಗಿದ್ಮೇಲೆ ನಾವು ಪ್ರಶ್ನೆ ಮಾಡಿದ್ರೆ ಭಾರಿ ಸರ್ಕಾರಿ ಅಧಿಕಾರಿಗಳು ಅದರಲ್ಲೂ ಟೀಚರ್ಸ್ಗಳು ಈ ಮಟ್ಟಕ್ಕೆ ನಾವು ಶಾಲೆ ಅಭಿವೃದ್ಧಿ ಆಗಲಿ ಅಂತೇಳಿ ಯಾರ್ಯಾರೋ ಕೈತಲ್ಲಿ ಹಿಡಿದು ಅನುದಾನ ಡೊನೇಷನ್ ತಂದು ಯಾರ್ಯಾರೋ NGOಸ್ಗಳನ್ನ ಹಿಡಿದು ಆ ಶಾಲೆಗೆ ಏನಾರೋ ಒಂದು ಅಭಿವೃದ್ಧಿ ಆಗಲಿ ಅಂತ ಮಾಡಿದ್ದಾರೆ. ಇವರು ಸರ್ಕಾರಿ ಹಣನ ಇವರು ಸಂಬಳನೂ ತಗೊಂಡು ನಮಗೆ ಬರೋಂಥ ಮಕ್ಕಳು ದುಡ್ಡಲ್ಲಿ ಅದರಲ್ಲೂ ಯಾರು ಪ್ರಶ್ನೆ ಮಾಡಲ್ಲ. ನಿಮ್ಮ ಶಾಲೆಗೆ 40-50 ರೂಪಾಯಿ ಬಂದಿದೆ ಸಾರ್ವಜನಿಕರಿಂದ ದಾಳಿಯಿಂದ ಅಂತ ಒಂದು ನ್ಯೂಸ್ ಇದೆ. ನಿಮಗೂ ಮತ್ತೆ ಹೆಡ್ ಮಾಸ್ಟರ್ ಒಂದು ಸಮನ್ವಯ ಇಲ್ಲದೆ ಅದು ತೊಂದರೆ ಆಗಿಲ್ವ ನಿಮಗೆ? ಸರ್, ಅದನ್ನ ಎಲ್ಲದನ್ನು ನಾವು ತಂದಿರೋದು ನಮ್ಮ STMC ಮತ್ತೆ ಗ್ರಾಮಸ್ಥರ ಸಹಕಾರದಿಂದ ನಾವು ಅದನ್ನ ಕೊಡುಗೆಯಾಗಿ ದಾನಿಗಳಿಂದ ಪಡ್ಕೊಂಡಿದ್ದೀವಿ. ಹಣದ ರೂಪದಲ್ಲ, ಎಲ್ಲ ವಸ್ತು ರೂಪದಲ್ಲೇ ಪಡ್ಕೊಂಡಿರ್ತಕ್ಕಂಥದ್ದು. ಇದು ಯಾವುದು ಪಡ್ಕೊಳ್ಳೋತ್ತಿಗೂ HMR ಸಹಕಾರ ಮಾಡಿಲ್ಲ. ಹೋದ ವರ್ಷ ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಮಾಡಿಲ್ಲ. ಸರ್ಕಾರದ ಮಾನದಂಡನೇ ಉಲ್ಲಂಘನೆ ಮಾಡಿದ್ದು ಈ BO ಗೊತ್ತಿರೋ ಸಮೇತ ಇವತ್ತು ತನಕ ಅದ್ರ ವಿರುದ್ಧವಾಗಿ ನೀವು ಯಾಕೆ ಮಕ್ಕಳ ದಿನಾಚರಣೆ ಸರ್ಕಾರದಿಂದ ನಡೆಸ್ತಕ್ಕಂಥದ್ದು ಇಲಾಖೆ ನಿಯಮ ಇದೆ, ಅದು ಯಾಕೆ ನಡೆಸಲಿಲ್ಲ ಅಂತ ನೋಟಿಸ್ ಕೊಟ್ಟಿಲ್ಲ. ಯಾಕೆ ನಡೆಸಲಿಲ್ಲ ಅಂತ ಈಗ ಮೊನ್ನೆ ಮಕ್ಕಳ ದಿನಾಚರಣೆ ಆಯಿತು 14ನೇ ತಾರೀಕಿಂದ ಈ ತಿಂಗಳು 30ರ ತನಕ ಸರ್ಕಾರನೇ ಒಂದು ಆದೇಶ ಹೇಳುತ್ತೆ ಮಕ್ಕಳ ದಿನಾಚರಣೆ ಅದ್ದೂರಿಯಾಗಿ ನಡೆಸಬೇಕು. ಎರಡನೇದು 14ನೇ ತಾರೀಕಿಂದ 30ನೇ ತಾರೀಕು ತನಕ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಮ್ಮಿ ಆಗ್ತಾ ಇದೆ, ದಾಖಲಾತಿ ಆಂದೋಲನ ನಡೆಸಬೇಕು 30ನೇ ತಾರೀಕು ತನಕ ಅಂತೇಳಿ ಸರ್ಕಾರನೇ ಹೇಳಿದೆ. ಮುಖ್ಯ ಇವರು ಅವರು ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ. ಇವತ್ತು ತನಕ ನಮ್ಮ ಶಾಲೆಯಲ್ಲಿ ಒಂದು ದಿನ ದಾಖಲಾತಿ ಆಂದೋಲನ HMR ಮಾಡಿಲ್ಲ. ಒಂದು ದಿನ ಒಂದೇ ಒಂದು ಯಾವುದು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಗೈರಿರ್ತಕ್ಕಂಥ ವಿದ್ಯಾರ್ಥಿ ಮನೆಗೆ ಒಂದೇ ಒಂದು ದಿನ ಭೇಟಿ ಕೊಟ್ಟಿಲ್ಲ HMR. ಎಲ್ಲ ಸರ್ಕಾರ ನಿಯಮಗಳನ್ನ ಇವರು ಪಾಲಿಸ್ತಲೇ ಇರ್ತಾರೆ ಅನ್ನೋದಾದ್ರೆ ಯಾವ ರೀತಿ ಅದು? ಸರ್ಕಾರ ಸುತ್ತೋಲೆ ಹಾಕುತ್ತೆ. ಯಾವುದೇ ಕಾರ್ಯಕ್ರಮ ಫಂಕ್ಷನ್ಗಳು ಬಂದರೆ ಒಂದು ಸುತ್ತೋಲೆ ಹಾಕ್ತಾರೆ ಸರ್. STMC ಮತ್ತು ಸ್ಥಳೀಯ ಸಹಕಾರವನ್ನು ಪಡೆದು ನೀವು ಅದ್ದೂರಿಯಾಗಿ ನಾವು ಮಾಡ್ತಕ್ಕಂಥದ್ದು ಸರ್ಕಾರಿ ಶಾಲೆನ ಉಳಿಸ್ಕೊಂಡಿರ್ತಕ್ಕಂಥದ್ದು ಅಂತ. ನಾವು STMCಯವರು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸೇರ್ಕೊಂಡು ನಾವು ಅದನ್ನು ಮಾಡ್ತೀವಿ. ಅಧಿಕಾರಿಗಳ ಆ ಜವಾಬ್ದಾರಿ ಇಲ್ಲ ಅಂದ್ರೆ ಶಾಲೆಗಳನ್ನ ಉಳಿಸ್ಕೊಳ್ಳೋದಂಗೆ. ಈ ವಿಚಾರ ನೀವು BO ಗಮನಕ್ಕೆ ತಂದಿದ್ದೀವಲ್ಲ, ಅವ್ರೇನು ಆಕ್ಷನ್ ಮಾಡಿಲ್ಲ. ಇಲ್ಲ, ನಾವು ಹೇಳ್ತೀವಿ ಮಾಡ್ತೀವಿ ಅಂದಿದ್ದಾರೆ. ಇದು ಹೋದ ವರ್ಷ ಮಕ್ಕಳ ದಿನಾಚರಣೆ ಸರ್. ಮಕ್ಕಳ ದಿನಾಚರಣೆ ಮಾಡಲ್ಲ ನಮ್ಮ ಶಾಲೆಯಲ್ಲಿ. BO ಅವರೇ ಬಂದರು, ನೋಡೋಣ ಬನ್ನಿ ಮೇಡಮ್. ಈಗ ಮಹಿಳಾ ದೌರ್ಜನ್ಯದ ಕೇಸು ಒಡೆಯರ್ ಮೇಲೆ ಬಂದಿದೆ. ಹಾಗಾಗಿ ನೀವು ಸೋಮವಾರ ದಿನ ಅವ್ರನ್ನ ವಿಚಾರಣೆ ಕರೆದಿದ್ದೀರಿ. ಆದರೆ ನೀವು ಹೇಳಿದ್ರಿ 23ನೇ ಇಸ್ವಿಲಿ ಮಹಿಳಾ ದೌರ್ಜನ್ಯದ ಕೇಸ್ ಬಂದಿರೋದು ಅಂತ. 24ರಲ್ಲಿ ನಾನು ಇವಾಗ ನೋಡ್ಕೊಂಡು ಬಂದೆ. 12/6/24ರಲ್ಲಿ ಬಂದಿದೆ. ಆ್ಯಕ್ಚುಲಿ ಆ ಟೈಮಲ್ಲಿ ನಾನಿನ್ನು ಪ್ಲೇಸಿಗೆ ಬಂದಿರಲಿಲ್ಲ. ನಾನು ಬಂದಿರೋದು 24 ಸೆಪ್ಟೆಂಬರ್ 5. ಸೊ ಇವರು ದೂರು ಕೊಟ್ಟಿರೋದು 12/6/24. ಅವ್ರು ಹೇಳ್ತಾರೆ 24ರ ಕೊನೆಯಲ್ಲಿ ಬಂದಿದ್ದವರು. ಈಗಿರೋ ಹೆಡ್ ಮಾಸ್ಟರ್ ಬಂದಿರೋಂಥದ್ದು 24ನೇ ಇಸ್ವಿ ಕೊನೆಯಲ್ಲಿ ಬಂದಿದ್ದು. ಅವರು 6ನೇ ಇಸ್ವಿನಲ್ಲಿ ಅವ್ರು ಹೆಡ್ ಮಾಸ್ಟ್ರೇ ಆಗಿರಲಿಲ್ಲ ಅಲ್ಲಿ. ಅದು ಹೆಂಗೆ ದೂರು ಕೊಡ್ತಾರೆ ಅಂತ ಕೇಳ್ತಾರೆ ಒಡೆಯರು. ಇಲ್ಲ, ಆ್ಯಕ್ಚುಲಿ ನಮಗೆ ಇದೇನಂದರೆ
ಇವರು ನೇರ ಮಹಿಳಾ ಆಯೋಗಕ್ಕೆ ದೂರ ಹೋಗಿದೆ. ಯಾವಾಗ ನಮಗೆ ಹೋಗಿರೋದು? ಬಂದಿರೋ ಪತ್ರದಲ್ಲಿ ಯಾವಾಗ ಮೇಡಮ್ ಅದು? 12/6/24 ದೂರ ಹೋಗಿದೆ. ಜೂನಲ್ಲಿ? ಹೌದು, ಈ ಡೇಟ್ ನಾನು ನೋಡ್ಕೊಂಡೆ ಈಗ ಬರ್ಕೊಂಡು ಈ ಬಂದಿರೋದು. ಜೂನಲ್ಲಿ ಇದ್ದೀರಾ? ಅವರು ಹೆಡ್ ಮಾಸ್ಟರ್ ಬಂದಿದ್ರಾ? ಸರ್ ನನಗೆ ಒಂದು ಕ್ಲಾರಿಫಿಕೇಶನ್, ಇಲ್ಲಿ ಯಾರಿಗೂ ತಪ್ಪು ಮಾಹಿತಿ ಅಲ್ಲ. ಹಾಂ ಈಗ ಇವ್ರಿಗೆ ಬಂದಿರೋದೇನೆಂದ್ರೆ ನೀವು ವಿಚಾರಣೆ ಮಾಡಿ ಅಂತ. ಹಾಂ ವಿಚಾರಣೆ ಮಾಡಿ ಅಂತಿಗೆ ಆ ದೂರು ಪ್ರತಿ ಸಂಬಂಧಪಟ್ಟಿದ ಕಡತ ಇವ್ರ ಹತ್ರ ಕೊಟ್ಟಿರ್ತಾರಲ್ಲ, ತರಿಸ್ಕೊಳ್ಳಿ ಅದನ್ನ. ಹಾಂ ನಮ್ಮ ಹತ್ರ ಇದೆ ಅದು. ಹಾ, ನಮಗೆ ಮಹಿಳಾ ಆಯೋಗದಿಂದ DDP ಅವ್ರಿಗೂ ಇವ್ರು ದೂರು ಕೊಟ್ಟಿರೋದು 12/6/24 ಯಾರು ಇವರು ಚೂಡಾಮಣಿ ಅನ್ನೋರು ಕೊಟ್ಟಿರುವಂಥದ್ದು. ನಮಗೆ ಕಾವೇರಿ ಭವನದಿಂದ ಮಹಿಳಾ ಆಯೋಗದಿಂದ ನಮಗೆ ಬಂದಿರುವಂಥ ಲೆಟ್ರು 20/6/2024 ಹಾಂ 26/2024 26 ಜೂನು 20 ಅವ್ರು ದೂರು 2024 ಕೊಟ್ಟಿರೋದು ಎಷ್ಟರಲ್ಲಿ? 12/6/2024. ನಾನು ಬಂದಿರೋದು ಸೆಪ್ಟೆಂಬರ್ 2024. ಸೊ ಇದೇನಾಗಿದೆ ಅಂದರೆ